ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನ್ನ ಹೆಸರು ಮೇಘನಾ ಅಂತ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಬೆಲ್ ಐಕನ್ ಕಾಣುತ್ತೆ, ಹೋಗಿ ಕ್ಲಿಕ್ ಮಾಡಿ. ಅದರಲ್ಲಿ ಆಲ್ ಅಂತ ಆಪ್ಷನ್ಸ್ ಕೊಟ್ಟರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ. ಮತ್ತು ಹಾಯ್ ಫ್ರೆಂಡ್ಸ್, ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಟೆರೆಸ್ ಮೇಲೆ ಬಂದೆ. ಸೊ ಇವಾಗ ಪಾಪು ಮಲಗಿಸ್ಬಿಟ್ಟು ಬಂದೆ. ಪಾಪು ಮಲಗೋವರೆಗೂ ನನಗೆ ಲಾಗ್ನ ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ನಾನ, ಪೂಜೆ, ಮನೆ ಕ್ಲೀನಿಂಗು ಇದೆಲ್ಲ ಮಾಡಿ ಮತ್ತು ಪಾಪುಗೂ ಸ್ನಾನ ಮಾಡಿಸಿ ಅವಳನ್ನು ರೆಡಿ ಮಾಡಿ ಮಲಗಿಸಿ ಇಷ್ಟೊತ್ತಾಯಿತು. ಇವಾಗ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಮತ್ತು ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಿದೆ ಅಲ್ವಾ? ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಸಂಕ್ರಾಂತಿ ಹಬ್ಬನ ಅಂತ ನನಗೆ ಕಾಮೆಂಟ್ ಮಾಡಿ. ನಾವು ಸಹ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ನನಗೆ ಇದು ಸಂಕ್ರಾಂತಿ ಹಬ್ಬ ಅಂದರೆ ತುಂಬ ಮೆಮೊರೇಬಲ್. ಯಾಕಂದರೆ ನಾವು ಚಿಕ್ಕ ಹುಡುಗಿರಿದ್ದಾಗೆಲ್ಲ ನಾವು ಸಂಕ್ರಾಂತಿ ಹಬ್ಬನ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಿದ್ರು. ಸೊ ನಮಗೆಲ್ಲ ಹೊಸ ಬಟ್ಟೆ ತೆಗಿತಾಯಿದ್ರು, ಎಳ್ಳು ಬೆಲ್ಲ ಕೊಟ್ಟು ಬರ್ತಿದ್ವಿ ಎಲ್ಲರೂ ಮನೆಗೂ ಹೋಗಿ. ಸೊ ನಿಮ್ಮ ಕಡೆ ಎಲ್ಲ ಎಲ್ಲರೂ ಊರಲ್ಲೂ ಒಂದೊಂದು ಥರ ಆಚರಿಸ್ತಾರೆ ಅಲ್ವಾ? ಉತ್ತರ ಕರ್ನಾಟಕ ಸೈಡ್ ಬೇರೆ ಥರ, ಮೈಸೂರು ಮಂಡ್ಯ ಸೈಡ್ ಬೇರೆ ಥರ. ಸೊ ಬೆಂಗಳೂರಲ್ಲಿ ಎಲ್ಲ ಜನನೂ ಮಿಕ್ಸ್ ಆಗಿರ್ತಾರಲ್ವ, ಅವರು ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಥವಾ ನಾನು ಅಮ್ಮನ ಮನೆಗೆ ಹೋಗ್ತೀನ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಏನೇ ಮಾಡಿದ್ರು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಸಂಕ್ರಾಂತಿ ಹಬ್ಬ ಅಂದ್ರೇ ಏನೋ ಒಂಥರ ಮೆಮೊರೇಬಲ್ ಮೂಮೆಂಟ್ ಅಂತ. ಸೊ ನನಗದೆಲ್ಲ ತುಂಬ ನೆನಪಿರುತ್ತೆ. ವರ್ಷಕ್ಕೊಂದು ಸರಿ ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬರ್ತೀವಲ್ಲ, ಅದೇ ಸ್ಪೆಷಲ್ ಅನಿಸ್ತಿರುತ್ತೆ. ಸೊ ನೀವೆಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಅಥವಾ ಒಂದೊಂದು ರೀತಿಲಿ ಹಸುಗಳಿಗೆ ಪೂಜೆ ಮಾಡಿ ಆ ಥರ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಸೊ ನಮ್ಮ ಮನೇಲಿ ಅಮ್ಮನ ಮನೆಯಲ್ಲಿ ಹಸುಗಳು ಇರ್ತಿರಲಿಲ್ಲ. ನಾವು ಮನೇಲಿ ಹಾಗೆ ಎಲ್ಲ ಸ್ಪೆಷಲ್ ಮಾಡಿಬಿಟ್ಟು ಎಳ್ಳು ಬೆಲ್ಲನ ಕೊಟ್ಟು ಬರ್ತಿದ್ವಿ ಎಲ್ಲರೂ ಮನೆಗೂ ಹೋಗಿ. ಅದೇ ತುಂಬ ಚೆನ್ನಾಗಿರ್ತಿತ್ತು. ನಾವು ಸ್ಕೂಲ್ ಕಾಲೇಜ್ಗೆಲ್ಲ ಹೋದಾಗ ಅಲ್ಲಿಗೂ ಸಹ ತೊಗೊಂಡು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ತಿದ್ವಿ. ಅದೆಲ್ಲ ಏನೋ ಒಂಥರ ಮೆಮೊರೇಬಲ್ ಅಲ್ವಾ? ಈ ಸರಿ ನನ್ನ ಮಗಳ ಜೊತೆ 2ನೇ ವರ್ಷದ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಅದು ಪ್ರಿಪೇರ್ ಮಾಡ್ಕೋಬೇಕು. ನಾನೇನು ಪ್ರಿಪೇರ್ ಮಾಡ್ಕೋತೀನಿ, ಹೇಗಿರುತ್ತೆ ನಮ್ಮನೆ ಹಬ್ಬ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಹೆಣ್ಮಕ್ಳಿಗೂ ಆಸೆ ಆಕಾಂಕ್ಷೆ ಅನ್ನೋದು ತುಂಬಾ ಇರುತ್ತೆ ಅಲ್ವಾ? ನಾವು ಆ ಥರ ಇರಬೇಕು, ಈ ಥರ ಇರಬೇಕು ಅಂತ ಅಂದ್ಕೊಂಡಂಗೆ ಲೈಫ್ ಇರಲ್ಲ ಯಾವುದೂ. ನಾವು ಏನೋ ಅಂದ್ಕೊತೀವಿ ಅದೇನೋ ಆಗ್ತಿರುತ್ತೆ. ಕೆಲವೊಂದು ಸರಿ ನಾವು ಅಂದ್ಕೊಂಡಿರೋ ವಸ್ತುನೂ ಸಹ ಸಿಗಲ್ಲ, ಆವಾಗ ತುಂಬ ಬೇಜಾರಾಗುತ್ತೆ. ಹೆಣ್ಮಕ್ಳು ಗುಣನೇ ಆ ಥರ ಅಲ್ವಾ? ನಿಮಗೂ ಅಂತ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ನನಗಂತೂ ತುಂಬ ಸರಿಯಾಗಿದೆ ಎಕ್ಸ್ಪೀರಿಯೆನ್ಸು. ಸೊ ನಾವೇನು ಮಾಡೋಕ್ಕಾಗಲ್ಲ, ಇರೋ ಲೈಫಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು. ಹಾಗೆ ನಾವು ರೆಂಟೆಡ್ ಹೌಸಲ್ಲಿ ಇರೋದು. ನೋಡಿ, ಕೂದಲು ತುಂಬ ಉದುರುತ್ತಾ ಇದೆ ನಂದು. ನಾವು ರೆಂಟೆಡ್ ಹೌಸಲ್ಲಿ ಇರೋದು ಬ್ಯಾಂಗ್ಳೂರಲ್ಲಿ, ಪನ್ನರ್ಘಟ್ಟ. ಅದು ನಮ್ಮನೆ ಹೇಗಿದೆ ಅನ್ನೋದನ್ನು ಇವತ್ತು ಚಿಕ್ಕದಾಗಿ ಶಾರ್ಟಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ನಿಮಗೂ ಶೇರ್ ಮಾಡ್ತೀನಿ ನೋಡಿ. ಮತ್ತು ಕೆಲವೊಂದು ಕವನಗಳನ್ನ ಬರಿತಾ ಇದ್ದೆ ನಾನು. ಅವಾಗೆಲ್ಲ ತುಂಬ ಇಷ್ಟ ನನಗೆ ಕವನ ಬರೆಯೋದು, ಡೈರಿ ಬರೆಯೋದಂದರೆ ತುಂಬಾ ಇಷ್ಟ. ಸೊ ನಿಮಗೆ ಯಾರಿಗೆಲ್ಲ ಇಷ್ಟ ನನ್ನ ಕವನ ಕೇಳೋಕೆ ಅಥವಾ ಕವನ ಕೇಳೋಕೆ, ನೀವು ಬರಿತಾ ಇದ್ರಾ ಅನ್ನೋದನ್ನು ಶೇರ್ ಮಾಡಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಓನ್ ಕವನ ಅದು. ಓಕೆನಾ? ವೆದರ್ ಇವತ್ತು ಒಂದು ಸ್ವಲ್ಪ ಮೋಡ ಥರ ಇದೆ, ಮಳೆ ಬರುವ ಸಾಧ್ಯತೆ ಇದೆ ಅನಿಸುತ್ತೆ. ಸೊ ಗೊತ್ತಿಲ್ಲ, ತುಂಬ ಮೋಡ ಆಗಿದೆ ನೋಡಿ, ತುಂಬ ಮೋಡ ಆಗಿದೆ ನೋಡಿ ಅಲ್ವಾ? ಸೊ ತಲೆ ಕೂಡ ಒಣಗಿಲ್ಲ, ಏನಾಗುತ್ತೋ ಗೊತ್ತಿಲ್ಲ. ನಂಗೆ ತಲೆ ಸ್ವಲ್ಪ ಡ್ರೈ ಆಗಿಲ್ಲ ಅಂದರೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಟೆರೆಸ್ ಮೇಲೆ ಬಂದೆ ನಾನು. ಇಲ್ಲ, ಒಂದೊಂದೇ ಹಬ್ಬಗಳು ಬರ್ತಿರುತ್ತೆ, ಚೆನ್ನಾಗಿರುತ್ತೆ ಅಲ್ವಾ? ನಮ್ಮಗಳಿಗೆ ಹಬ್ಬಗಳು ಬರ್ತಿದೆ ಅಂದರೆ ಏನೋ ಒಂಥರ ಖುಷಿ. ಹಬ್ಬನ ಸೆಲೆಬ್ರೇಟ್ ಮಾಡೋದಂದ್ರೇ ಖುಷಿ. ಆವಾಗಿನ ಲೈಫೇ ಒಂಥರ ಇತ್ತು, ಇವಾಗಿನ ಲೈಫ್ ಒಂಥರ ಇದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.
ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಏನು ಅನಿಸುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೋಡಿ ನಮ್ಮ ಟೆರೆಸ್ ಹೇಗಿದೆ ಅಂತ. ಒಬ್ಬರನ್ನ ಖುಷಿ ಪಡ್ಸೋಕ್ಕೆ ಆಗಿಲ್ಲ ಅಂದ್ರೂ ಅವರಿಗೆ ಬೇಜಾರು ಮಾಡಬಾರ್ದಂತೆ. ಯಾಕಂದರೆ ಎಲ್ಲರೂ ಮನಸ್ಸಿಗೂ ಅದು ಏನೋ ಒಂಥರ ಹೇಳ್ಕೊಳಕ್ಕಾಗದೇ ಇರೋಷ್ಟು ನೋವಿರುತ್ತೆ. ಆದರೂ ಏನೋ ಲೈಫ್ಗೋಸ್ಕರ ನಮ್ಮದು ಒಂದು ಲೈಫ್ ಇದೆ, ನಾವು ಚೆನ್ನಾಗಿರಬೇಕು, ಎಲ್ಲರ ಥರ ಬದುಕಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ, ಅದು ಅಲ್ವಾ. ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ಒಂದು ಮನೇಲೇ ಕೂತ್ಕೊಂಡು ದುಡಿಬೇಕು, ಮನೆಯೂ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ನಾವು ಕೆಲಸಕ್ಕೂ ಹೋಗಬೇಕು, ನಮಗೂ ಮನೆ ಮೇಂಟೈನ್ಗಾಗೋಷ್ಟು ದುಡ್ಡು ಬೇಕು ಅಂತ ತುಂಬ ಜನ ಇದ್ದಾರೆ. ಇವಾಗ್ಲೂ ಅದರಿಂದ ಸಫರ್ ಪಡ್ತಿರ್ತಾರೆ. ನಾವು ದುಡಿಬೇಕು, ಏನಾದರೂ ಮಾಡಬೇಕು ಅನ್ನೋ ಒಂದು ಇರುತ್ತೆ, ಎಲ್ರಿಗೂ ಇರುತ್ತೆ ಅದು ಅಲ್ವಾ. ಏನಾದರೂ ಮಾಡಬೇಕಂದಾಗ ಅದು ನಿಮ್ಮ ಆಪ್ಷನ್ಸ್, ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ತುಂಬ ಆಪ್ಷನ್ಸ್ಗಳಿದ್ದಾವೆ ಇವಾಗ. ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ನನ್ನ ಲೈಫ್ ಹೇಗಿದೆ, ನನ್ನ ಲೈಫ್ ಸ್ಟೋರಿನ ನಿಮಗೆ ತೋರಿಸ್ಬೇಕು, ಅದನ್ನು ಲಾಗ್ ಮಾಡಬೇಕು ಅನ್ನೋದು ನನಗೆ ಖುಷಿ. ಅದಕ್ಕೋಸ್ಕರ ನಾನೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡೆ. ಏನಕ್ಕೆ ಅಂದರೆ ನೋಡ್ತಾರೆ, ತುಂಬ ಜನ ನೋಡ್ತಾರೆ, ಇಲ್ಲ ಅಂತ ಅಲ್ಲ. ಅವರೆಲ್ಲ ನೋಡ್ತಾರೆ ಅನ್ನೋದ್ರಿಂದ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ನನ್ನ ಲೈಫ್ ಹೇಗಿದೆ, ಅದನ್ನು ರಿಯಲಾಗಿ ಹೇಗೆ ನಡೀತಾ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ ಅಂತ ಕೂತ್ಕೊಂಡ್ರೆ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ನಾವು ಅಚೀವ್ ಮಾಡೋಕ್ಕಾಗಲ್ಲ. ಅದನ್ನು ಮೈಂಡಿಂದ ಫಸ್ಟು ಆ ಥಾಟ್ನ ತೆಗಿಬೇಕು, ಆವಾಗಲೇ ನಾವು ಲೈಫಲ್ಲಿ ಅಚೀವ್ ಮಾಡೋಕ್ಕಾಗೋದು ಅಲ್ವಾ. ನೋಡೋರು ಹೇಳ್ಕೊಳ್ಳೋರು ಸಾವಿರ ಏನು ಬೇಕಾದರೂ ಹೇಳ್ಕೊಳ್ಳಿ, ಏನು ಬೇಕಾದರೂ ಅಂದ್ಕೊಳ್ಳಿ, ಬಟ್ ನಾವು ಮಾಡೋ ಕೆಲಸ ಕರೆಕ್ಟಾಗಿದ್ದರೆ ಅದು ಎಲ್ಲೋಗ್ಬಿಡುತ್ತೆ. ನನ್ನ ಅನಿಸಿಕೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟ್ ಅನಿಸಿದರೆ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಸೊ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಸೊ ನಾನು ಏನೆಲ್ಲ ನನ್ನ ಇದ್ದಿದೆ, ಹಾಬಿ ಇದೆ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ತೋರಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನನ್ನ ಡೈಲಿ ವ್ಲಾಗ್ ಅಥವಾ ಬ್ಯೂಟಿ ಟಿಪ್ಸ್ ಈ ಥರ ಎಲ್ಲ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪಾಪ ಆ್ಯಕ್ಟಿವಿಟೀಸ್ನೆಲ್ಲ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ. ನನ್ನ ವಿಡಿಯೋಗೆ ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆವಾಗ ನನಗೆ ಇನ್ನೂ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ. ಓಕೆನಾ. ನೋಡಿ ಎಷ್ಟೊಂದು ಗ್ರೀನರಿ ಇದೆ ಇಲ್ಲಿ, ಚೆನ್ನಾಗಿರುತ್ತೆ. ನಾನು ಈವ್ನಿಂಗ್ ಕೂಡ ಇಲ್ಲಿ ವಾಕ್ ಮಾಡೋಕ್ಕೆ ಬರ್ತೀನಿ. ನೋಡ್ತಿದ್ದೀರಾ ಅಲ್ವಾ. ಚೆನ್ನಾಗಿದೆ ವೆದರ್ ಇಲ್ಲಿ. ಆವಾಗವಾಗ ಪಾರಿವಾಳಗಳು ಹೋಗ್ತಾ ಇರುತ್ತೆ, ಅದನ್ನು ತೋರಿಸಿದ್ದೀನಿ ಅನಿಸುತ್ತೆ, ಯಾವುದೋ ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ. ಬಟ್ಟೆಗಳು ಹಾಕಿದ್ದಾರೆ, ಸೊ ನಾನು ಸಹ ಹಾಕಿದ್ದೀನಿ. ಒಣಗಿದೆ, ತೊಗೋಬೇಕು. ಸ್ವಲ್ಪ ಮೋಡ ಥರ ಇದೆ ಅಲ್ವಾ, ಯಾಕೋ ಇವತ್ತು ಬಿಸಿಲೇ ಇಲ್ಲ. ಮತ್ತು ರೆಸಿಪಿ ಸಹ ಶೇರ್ ಮಾಡಿದ್ದೀನಿ, ಹೋಗಿ ನೋಡಿ. ಸೊ ನನ್ನ ತಮ್ಮನ ಸಹ ತೋರಿಸಿದ್ದೀನಿ. ನಿನ್ನೆ ಇದ್ದ ನನಗೆ ತೋರ್ಸೋಕ್ಕಾಗಲಿಲ್ಲ, ಹಾಗಾಗಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನನ್ನ ತಮ್ಮನ ನೋಡ್ಕೊಂಬನ್ನಿ. ಮತ್ತು ಇನ್ನು ನಿಮಗೆ ಜಾಸ್ತಿ ರೆಸಿಪೀಸ್ ಇಷ್ಟ ಆಗುತ್ತಾ, ಅಥವಾ ಬ್ಯೂಟಿ ಟಿಪ್ಸ್ ಇಷ್ಟ ಆಗುತ್ತಾ, ಅಥವಾ ಡೈಲಿ ನನ್ನ ವ್ಲಾಗ್ ಇಷ್ಟ ಆಗುತ್ತಾ, ಅಥವಾ ಏನೆಲ್ಲ ನಿಮಗೆ ಇಷ್ಟ ಆಗುತ್ತೆ, ಯಾವ ರೀತಿ ವಿಡಿಯೋ ಬೇಕನ್ನೋದನ್ನು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋನ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ. ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆಯಿತಾ. ನನ್ನ ವೀಡಿಯೋಗೂ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇದು ನಾವಿರುವಂಥ ಮನೆ, ಇದು ಎಂಟ್ರೆನ್ಸ್ ನೋಡ್ತಿದ್ದೀರಲ್ಲ. ಸೊ ಚಿಕ್ಕದಾಗಿ ಬಾಗಿಲಿಗೆ ತೋರಣ ಸಹ ಹಾಕಿದ್ದೀನಿ ನೋಡಿ. ಇವಾಗ ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಹಾಕೋಕ್ಕೆ ಜಾಗ ಇಲ್ಲ, ಸೊ ಹಾಗಾಗಿ ನೋಡಿ ಎಂಟ್ರೆನ್ಸಲ್ಲಿ ನಮಗೆ ಹಾಲ್ ಸಿಗುತ್ತೆ. ಆ ಹಾಲಲ್ಲಿ ನಾವು ಸೋಫಾ ಇಟ್ಕೊಂಡಿದ್ದೀವಿ ಮತ್ತು ಟಿ ವಿ ಕ್ಯಾಬಿನೆಟ್ ಸಹ ಇಟ್ಕೊಂಡಿದ್ದೀನಿ.
ಅಲ್ಲಿ ಒಂದು ದೊಡ್ಡದಾಗಿ ಮ್ಯಾಟ್ ಸಹ ಹಾಕಿ, ಯಾಕಂದರೆ ಪಾಪು ಆಟ ಆಡೋದ್ರಿಂದ ಬೇಕು. ಸೊ ಹಾಗಾಗಿ ನೋಡಿದ್ದೆ ಪೂಜೆ ರೂಮು, ದೇವ್ರ ಮನೆ. ನಾನು ಹೇಗೆ ಎವ್ರಿಡೇ ಪೂಜೆ ಮಾಡ್ತೀನಿ, ಇದು ನಾನು ಉಪ್ಪಿನ ದೀಪನೂ ಸಹ ಹಚ್ಚುತ್ತೀನಿ. ಅದರದ್ದು ಡೀಟೇಲ್ಸ್ ಬೇಕಂದರೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಆಲ್ ಟೈಮ್ ನಾನು ಇಲ್ಲೇ ಇರೋ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಕಿಚನ್. ಸೊ ಕಿಚನ್ ಈ ಥರ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ನನಗೆ ಎಷ್ಟು ಬೇಕೋ ಅಷ್ಟೇ ಐಟಮ್ ಇಟ್ಕೊಂಡಿದ್ದೀನಿ, ನೋಡ್ತಿದ್ದೀರಾ ಅಲ್ವಾ. ಸೊ ಇನ್ನೊಂದು ಸರಿ ಡೀಟೇಲ್ಸ್ ಆಗಿ ತೋರಿಸ್ತೀನಿ. ಇದು ಚಿಕ್ಕದಾಗಿ ತಗೊಂಡಿರೋವಂಥ ಕ್ಲಿಪ್ಪಿಂಗ್. ಇಲ್ಲಿ ಸಿಂಕ್ ಬರುತ್ತೆ, ಎಲ್ ಶೇಪ್ ಇದೆ ಇದು ಕಿಚನ್, ನೋಡ್ತಿದ್ದೀರಾ ಅಲ್ವಾ. ಕಿಚನ್ನಿಂದ ಈ ರೀತಿ ಕಾಣುತ್ತೆ. ಇದು ವಾಶ್ರೂಮು. ಇಲ್ಲಿ ವಾಷಿಂಗ್ ಮಿಷಿನ್ ಸಹ ಇಟ್ಕೊಂಡಿದ್ದೀನಿ, ಅದೇ ಇದರಲ್ಲಿ. ವಾಶ್ ಬೇಸನ್ ಸಹ ಇದೆ ಅಲ್ಲೇ, ಅದು ತೋರ್ಸೋಕ್ಕಾಗಲಿಲ್ಲ. ಇದು ರೂಮಲ್ಲಿ ಬಂದರೆ ಎಂಟ್ರೆನ್ಸಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ಮೇಲೆ ನಮ್ಮ ಪಾಪುದು ಡಾಲ್ಸ್ ಎಲ್ಲ ಇಟ್ಟಿದ್ದೀನಿ. ಇದು ವಿಂಡೋ, ಮತ್ತು ಒಂದು ಗಾಡ್ರೇಜ್ ಇಟ್ಟಿದ್ದೀನಿ, ಮತ್ತು ಬೀರು, ಮಂಚ ಇಷ್ಟು ಹಾಕಿದ್ದೀವಿ ರೂಮಲ್ಲಿ ಅಷ್ಟೇ. ಸೊ ಹಾಗಾಗಿ ನಾನು ಚಿಕ್ಕದಾಗಿ ಶಾರ್ಟಾಗಿ ತೋರಿಸ್ಬೇಕಂತ ಕೇಳ್ತಾ ಇದ್ರಿ, ಹಾಗಾಗಿ ನಾನು ಅದನ್ನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ನೋಡಿ ಇಷ್ಟೇ ಸಿಂಪಲಾಗಿದೆ. ನಮ್ಮ ಮನೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇದು ಟಿ ವಿ ಕ್ಯಾಬಿನೆಟ್, ಈ ಕಡೆ 2 ಸೋಫಾ ಹಾಕಿದ್ದೀನಿ. ಇದು ನಮ್ಮನೆ ಮುಂದೆ ಕಾಣುವಂಥ ವ್ಯೂಸ್, ಗ್ರೀನರಿ ನೋಡಿ, ತುಳಸಿ ಕಟ್ಟೆ. ಹಾಗೆ ಇಲ್ಲಿ ಮನೆ ಎಂಟ್ರೆನ್ಸ್ ಹೊಸ್ಲಿಗೆ ಸಹ ನಾನು ಯಾವಾಗಲೂ ಎವ್ರಿಡೇ ಪೂಜೆ ಮಾಡಿ ಆಮೇಲೆ ನಾನು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋದು. ಹಾಗೆ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ, ಬೀಟ್ರೋಟ್ ಪಲ್ಯ. ಸೊ ಚಪಾತಿ ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ, ನೀರು ದೋಸೆ ಈ ಥರ ಎಲ್ಲ ಚೆನ್ನಾಗಿರುತ್ತೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿಗೆ ಒಂದು 4 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕಿದ ಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ನಂತರ ಒಂದು 4 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಿದ ನಂತರ ನಾನು ಒಂದು ದಪ್ಪ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದಕ್ಕೆ, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಹಸಿ ಸ್ಮೆಲ್ ಇರುತ್ತೆ ಅಲ್ವಾ, ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ. ಬೀಟ್ರೋಟ್ ಪಲ್ಯ ತಿನ್ನೋದ್ರಿಂದ ತುಂಬ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಮತ್ತು ಬ್ಲಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಫ್ರೆಂಡ್ಸ್. ಹಾಗಾಗಿ ಎಲ್ರಿಗೂ ಇಷ್ಟ ಬೀಟ್ರೋಟ್, ಸೊ ಹಾಗಾಗಿ ನಾನು ಮಾಡ್ತಾ ಇರ್ತೀನಿ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೋಬೋದು ಬೇಗನೆ. ಬೀಟ್ರೋಟ್ ಅಥವಾ ಹಸಿ ತರಕಾರಿಗಳು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ನಾರಿನಂಶ ಇರುವಂಥ ತರಕಾರಿ ತಿಂದರೆ ಇನ್ನು ಹೆಲ್ತಿ ಆಗಿರ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಸಾಗು ಟೈಪ್ ಮಾಡಿಲ್ಲ ನಾನಿದು. ತುರಿದು ಇಟ್ಕೊಂಡಿರೋವಂಥ ಪಲ್ಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ಊಟದ ಜೊತೆ ಸೈಡ್ ಡಿಶ್ ಆಗು ಕೂಡ ತೊಗೋಬೋದು ಇದನ್ನು, ಅಥವಾ ಚಪಾತಿ ಪೂರಿ ರೊಟ್ಟಿ ಈ ಥರ ಇದಕ್ಕೂ ಸಹ ನೆಂಚ್ಕೋಬೋದು, ಚೆನ್ನಾಗಿರುತ್ತೆ. ಅದನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಬೇಗನೆ ಕುಕ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ. ಬೇಕು ಅಂದರೆ ನೀವು ಹೆಸರುಬೇಳೆ ಇಲ್ಲ ಕಡಲೆಬೇಳೆ ಹಾಕೋಬೋದು. ನಾನು ಆ್ಯಡ್ ಮಾಡಿಲ್ಲ ಇದಕ್ಕೆ, ಕೆಲವ್ರು ಹಾಕ್ತಾರೆ, ನಾನು ಹಾಕಲ್ಲ. ಈ ಥರ ಅದು ಹಸಿ ಸ್ಮೆಲ್ ಹೋಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಸೈಡಲ್ಲೆಲ್ಲ, ಅಥವಾ ನೀರಿನಂಶ ಅದರಲ್ಲೇ ಇರೋದ್ರಿಂದ ನಾನು ನೀರು ಹಾಕಿಲ್ಲ ಇದಕ್ಕೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 10 ನಿಮಿಷ ಈ ಥರ ಹುರ್ಕೊಂಡ್ರೆ ಸಾಕು. ಕಮ್ಮಿ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಜಾಸ್ತಿ ಉರಿ ಹಾಕಿದ್ರೆ ತಳ ಹತ್ತುತ್ತೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕ್ತಾಯಿದ್ದೀನಿ. ತಳ ಹಿಡಿಯುತ್ತೆ, ನೋಡ್ಕೊಂಡು ಅವಾಗವಾಗ ಕೈ ಆಡಿಸ್ತಾ ಇರಿ. ತುಂಬ ಟೇಸ್ಟಿಯಾಗಿ ಬೇಗ ಅಂದರೆ ಊಟದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೋಬೋದು. ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನಿಸುತ್ತೆ ಅದನ್ನು ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೋಡ್ತಿದ್ದೀರಾ ಅಲ್ವಾ, ಒಂದು 5 ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ಅದು ಬೇಗನೆ ಕುಕ್ ಆಗುತ್ತೆ.
ಅದಾಗಿದ್ದ ನಂತರ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ನಾನು ಒಂದು 4ರಿಂದ ಒಂದು 5 ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ಕೊಂಡೆ. ಈ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನು ಎಲ್ಲ ಪಲ್ಯಗಳಿಗೂ ಜಾಸ್ತಿ ತೆಂಗಿನಕಾಯಿ ತುರಿನ ಹಾಕ್ತೀನಿ, ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದು 5 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು, ಕಮ್ಮಿ ಫ್ಲೇಮಲ್ಲಿ. ಬೇಗನೆ ಆಗೋಗುತ್ತೆ ಫ್ರೆಂಡ್ಸ್. ಅಂದರೆ ಕ್ಯಾರೆಟ್ನೆಲ್ಲ ತುರಿದಿಟ್ಕೊಂಡ್ರೆ ಬೇಗನೆ ಆಗೋಗಿರುತ್ತೆ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಬೇಯಿಸಿದ್ರೆ ಸಾಕು, ಬೇಗನೆ ಕುಕ್ ಆಗುತ್ತೆ. ನೆಕ್ಸ್ಟ್ ನಾನು ಇದು ಚಪಾತಿ ಕಾಂಬಿನೇಷನ್ಗೆ ಮಾಡಿಕೊಂಡಿದ್ದು. ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಜೊತೆಗೂ ಮಾಡ್ಕೋಬೋದು ನೀವು. ಸೊ ನಾನಿಲ್ಲಿ ರೊಟ್ಟಿ ಮಾಡ್ತಿಲ್ಲ. ನೆಕ್ಸ್ಟ್ ಯಾವಾಗಾದರೂ ನಾನು ರೊಟ್ಟಿ ಮಾಡುವಾಗ ಶೇರ್ ಮಾಡ್ತೀನಿ ರೆಸಿಪಿನ. ನಾನಿವಾಗ ಚಪಾತಿ ಜೊತೆ ನಿಮಗೆ ತೋರಿಸ್ತಾ ಇರೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬೇಗ. ಚಪಾತಿ ಎಲ್ಲರೂ ಕಾಮನಾಗಿ ಮಾಡೇ ಮಾಡ್ತಾರೆ, ಅದನ್ನೇನು ಜಾಸ್ತಿ ತೋರಿಸಿಲ್ಲ ನಾನು. ನೀವೆಲ್ಲರೂ ನಿಮ್ಮ ಮನೇಲಿ ಯಾವ ರೀತಿ ಕಾಂಬಿನೇಷನ್ ಇಷ್ಟಪಡ್ತೀರಾ? ಸಾಗು, ಪೂರಿ ಅಥವಾ ಚಪಾತಿ ಈ ಥರ ಎಲ್ಲ ಯಾವ ರೀತಿ ಇದು ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ನೋಡ್ತಿದ್ದೀರಾ ಅಲ್ವಾ, ಚಪಾತಿ ಲಟ್ಸಾಯ್ತು ಇವಾಗ. ಆದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಇಲ್ಲ ಅಂದರೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಗಲಿಲ್ವಾ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ಮತ್ತೆ ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಲಾಗ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಆಲ್.